चिक्कोडी वसतिगृहात अलीकडेच मुलांना फूड पॉयझनिंग झाल्याची घटना ताजी असतानाच हिरेकोडी येथील मोरारजी वसतिगृह शाळेमध्ये मोठ्या प्रमाणात गैरव्यवस्था असल्याचं उघड झालंय. बुधवारी मुख्य वरिष्ठ दिवाणी न्यायाधीश हरीश रंगनगौडा आणि संदीप पाटील यांनी अचानक शाळेला भेट दिली असता फ्रीजमध्ये बुरशी लागलेल्या भाज्या सापडल्या. तसेच मुलांना टूथपेस्ट, खोबरेल तेल, साबण न देता स्टॉक ठेवण्यात आलेला आढळल्यानं न्यायाधीशांनी तीव्र नाराजी व्यक्त केली. स्वच्छतेचा अभाव पाहून न्यायाधीशांनी कर्मचाऱ्यांना झापलं. मुलांना अजूनही वाटप न केलेली पुस्तके, पेन, शूज पाहून ते चकित झाले आणि संतापून म्हणाले की तुम्ही सगळे चोर आहात, असे मुख्याध्यापक व कर्मचाऱ्यांवर रोष व्यक्त केला. एका आठवड्यात सर्व सुधारणा केल्या नाहीत तर कठोर कारवाई केली जाईल असा इशारा न्यायाधीशांनी दिला. ಈಗ ನೀವು ಚಾರ್ಜ್ ತಗೊಂಡಿದ್ರಿ, ಇದೆಲ್ಲ ಗೊತ್ತಿದೆ, ತೆಗೆದುಕೊಂಡಿದ್ರಿ, ತಗೊಂಡ್ಮೇಲೆ ಕೆಲಸ ಮಾಡಿ. ಡೈನಾಮಿಕ್ ಆಗಿ ಕೆಲಸ ಮಾಡಬೇಕು, ಹಂಗೆ ಅಲ್ಲ. ಗೊತ್ತಾಯ್ತಿಲ್ಲ? ನೀವು ಅದು ಯಾವ ರೂಪದಲ್ಲಿ ಮಾಡಿದ್ರು, ಹೆಂಗ್ ಮಾಡಿದ್ರು ನನಗೆ ಗೊತ್ತಿಲ್ಲ. ಅರ್ಥ ಆಗ್ತಿದಲ್ಲ? ಇನ್ನೊಂದು ವಾರ 15 ದಿವಸ ನಾವು ಬರ್ತೀವಿ, ಇಬ್ರು ಬರ್ತೀವಿ, ಸಾಹೇಬ್ ಬರ್ತೀವಿ. ಬಂದಾಗ ಇದೇನೋ ಪರಿಸ್ಥಿತಿ ಹಿಂಗೆ ಐತೆ ಅಂದ್ರೆ ನಿಮ್ಮೆಲ್ಲೂ ಟ್ರೀಟ್ಮೆಂಟ್ ಮಾಡಬೇಕಾಗುತ್ತೆ, ಗ್ಯಾರಂಟಿ. ಎಷ್ಟು ಜನ ನಿಮ್ಮ ಸ್ಟಾಫ್ ಇಲ್ಲಿ? ಎಷ್ಟು ಜನ ಸ್ಟಾಫ್? ಎಷ್ಟು ಜನ? 10 ಜನ. ಹೌದು. ಎಷ್ಟು ದಿವಸ ಆಯ್ತು ಅವ್ರ ಗಂಟಿಗೆ ಹೋಗಿ? ಈಗ 13 ದಿನ ಆಯ್ತು. ಅವರಿಗೆ ಗಂಟಿಗೆ ಹಾಕಿದವ್ರು ಯಾರು? ತಹಶೀಲ್ದಾರ್. ನಾನು ಅವ್ರಿಗೆ ಕರೆಸಿ ಹೇಳ್ತೀನಿ, ಅವ್ರನ್ನ ಇಮಿಡಿಯೇಟ್ಲಿ ಅವ್ರನ್ನ ರಿಲೀವ್ ಮಾಡಬೇಕು ಅಂತ ಹೇಳಿ. ಇನ್ನು 4 ದಿವಸದಲ್ಲಿ ನಿಮ್ಗೆ ಹಾಸ್ಟೆಲ್ ಸ್ಟಾರ್ಟ್ ಆಗ್ತದೆ. ರಿಲೀವ್ ಮಾಡಿ ವಿಜಯ್ ಕುಮಾರ್ ನನಗಂತೂ ಈಗ ಬಂದ್ಮೇಲೆ ನಾನು ಮತ್ತು ನಮ್ಮ ಸೀನಿಯರ್ ಡಿವಿಷನ್ ಸಾಹೇಬ್ ಬಂದಿದ್ದೀವಿ. ಇಟ್ಸ್ ವೆರಿ ಬ್ಯಾಡ್, ರಿಯಲಿ. ಏನ್ ಈ ಪರಿಸ್ಥಿತಿ ಇಷ್ಟೆಲ್ಲ ಆದ್ರೂ ಇಲ್ಲಿ ನೆಗ್ಲಿಜೆಂಟ್ ಕಂಟಿನ್ಯೂ ಆಗಿದೆಲ್ಲ, ಎಷ್ಟು ಮಟ್ಟಿಗೆ ಬ್ಯಾಡ್ ಗೊತ್ತಾ? ನೀವು ಹಿಂಗೆ ಇರಿಟೇಷನ್ ಆಗ್ಬೇಕು, ಅಷ್ಟು ಪರಿಸ್ಥಿತಿ ಇದೆ. ಫಂಗಸ್ ಬಂದಿರುವಂತ ಫುಡ್ ಎಲ್ಲ ತೆಗೆದು ಅದೇನೋ ಐಟಮ್ಸ್ ಎಲ್ಲ ತೆಗೆದುಕೊಂಡು ಫ್ರಿಜ್ ಅಲ್ಲಿ ಇರ್ತಾರೆ. ಆಮೇಲೆ ಒಂದಾದ್ರು ಬೆಡ್ರೂಮ್ ಸರಿ ಇಲ್ಲ. ರಿಯಲಿ ವರಿಷ್ಠ ಪರಿಸ್ಥಿತಿ ಇದೆ. ನೀವು ನೋಡಿಲ್ಲ ಅನ್ಸುತ್ತೆ, ನೀವು ಬಂದಿಲ್ಲ ಅನ್ಸುತ್ತೆ. ಅವ್ರು ಯಾರು ಎಲೆಕ್ಟ್ರಿಕಲ್ ವರ್ಕ್ ಕೊಟ್ಟಿದ್ದಾರಲ್ಲ, ಇದು ಯಾರು ಮಕ್ಕಳಿಗೆ ಕ್ಲೀನ್ ಮಾಡಿಸ್ತಾರೆ? ಸರ್ ಏನಾಯ್ತು ಅಂದ್ರೆ ಈ ಇನ್ಸಿಡೆಂಟ್ ಆದ್ಮೇಲೆ ಪೇರೆಂಟ್ಸ್ ಎಲ್ಲ ಗದ್ದಲ ಮಾಡಿ ಕೆಲಸದವ್ರನ್ನ ತೆಗೀರಿ ಮಾಡ್ತಾರೆ. ಈ ಗದ್ದಲ ಮಾಡೋದು ಇನ್ನೂ ಹೊಡೆದಿಲ್ಲ, ಪುಣ್ಯ ಖುಷಿ ಪಡಿ. ಅಲ್ವಾ ಸರ್? ಮತ್ತೆ ಮಕ್ಕಳ್ರಿ ಹೋಗಿದ್ದೀನಿ, ಮಕ್ಕಳೆಲ್ಲ ಕಂಪ್ಲೇಂಟ್ ಯಾವ ತರ ಮಾಡ್ತಾರೆ ಗೊತ್ತಾ ಸರ್? 3 ದಿವಸ 2 ದಿವಸ ಚಪಾತಿ ಕೊಡ್ತಾರೆ ಸರ್, ಎಲ್ಲ ಹಸಿ ಫಂಗಸ್. ಎರಡು ಕಡೆ ನೀವೇ ಇದ್ದೀರಾ? ಎರಡು ಕಡೆ ಒಬ್ಬರೇ ಸರ್. ಇಲ್ಲಿ ವಾರ್ಡನ್ ಪೋಸ್ಟ್ ಇರೋದು ಚಾವಿ. ಯಾರೋ ಒಬ್ರು ಇಟ್ಕೊಂಡಿರ್ತಾರಲ್ಲ, ಅವರು ಕಾಂಟ್ರಾಕ್ಟ್ ಬೇಸ್ ಮೇಲೆ ಅವ್ರು ಇಟ್ಕೊಂಡಿರ್ತಾರೋ, ವರ್ಷಕ್ಕೆ ಅವ್ರಿಗೆ ಇಷ್ಟು ಅಂತ ಪೇಮೆಂಟ್ ಮಾಡಿ ಅವ್ರನ್ನ ನೀವು ಮಾಡ್ಕೊಂಡಿರಲ್ವಾ, ಇನ್ಕಮ್ ಮಾಡ್ಕೊಂಡಿರಲ್ವಾ? ಹಂಗೇನು ನಮ್ಗೆ ಪ್ರೊವಿಷನ್ ಕೊಟ್ಟಿಲ್ಲ. ಹಂಗಲ್ಲ, ನಿಮ್ಮಲ್ಲ, ನಿಮ್ಮ ಹೈಯರ್ ಅಥಾರಿಟೀಸ್ ಯಾರಿದ್ದಾರೆ ಪ್ರತಿಯೊಂದು ಹಾಸ್ಟೆಲ್ ಅನ್ನು ಚಪಾತಿಗಳು ಕೊಟ್ಟಿದ್ದೀರಿ. ಎದಕ್ಕೆ ಇಟ್ಕೊಂಡ್ರೆ ಅವ್ನು ಏನು ಎದಕ್ಕೆ ಸ್ಕ್ರ್ಯಾಪ್ ಅಂತ ಏನ್ ಮಾಡ್ಬೇಕು? ಸ್ಕ್ರ್ಯಾಪ್ ಅಲ್ಲಿ ಏನ್ ಮಾಡ್ಬೇಕು? ಬರ್ತಾರೆ ಸರ್ ಅವ್ರು ಹಾಕ್ತಾರೆ. ನೀವು ಹಾಕ್ತೀರಾ? ಡಿಪಾರ್ಟ್ಮೆಂಟ್ ಕೊಡ್ಬೇಕು ತಾನೆ ನೀವು? ನಿಮ್ಮದೇ ಸರ್ ಅವ್ರು ಇಲ್ಲಿಗೆ ಬರ್ತಾರೆ ಸರ್. ತೆಗೆ ಬೆಂಕಿ ಇದೆಲ್ಲ ತೆಗಿರೋದು ನೋಡಿ. ಕೆಳಗಿನ ಎಲ್ಲ ಏನು ಇದು ಡಸ್ಟ್ಬಿನ್ ಅಥವಾ ಹಾಸ್ಟೆಲ್ ನೋಡಿ. ತಗೋಪ ಇದು ನೋಡಿ, ಸಿಗ್ರಲ್ಲ ಅಲ್ಲಿ ಬರ್ತಾ ಇದೆ. ಹುಷಾರು ತೆಗಿ. ಈ ಪದ ಇಷ್ಟು ಎಂತಪ್ಪ ಹಂಗೆ ಸರಿಪಾ. ನೋಡಿ ಏನ್ರಿ ನ್ಯಾಷನಲ್ ವೇಸ್ಟ್ ಎಲ್ಲ ಇದು.
ಯಾರು? ಚಾವಿ ತೆಗಿ ಮಾಡಿ. ಸುಭಾಷ್ ಗೆ ಸುಭಾಷ್ ಸರ್ ಅಲ್ಲಿ CCTV ಕ್ಯಾಮ್ರಾ ಮೆಟೀರಿಯಲ್ಸ್ ಇಟ್ಟಿರೋದು ಸರ್. ಅಲ್ಲೇ ಇಟ್ಟಿರೋದು. ಅವ್ರು ವರ್ಕ್ ಮಾಡ್ತಾ ಇದ್ದಾರೆ ಸರ್. ಯಾವಾಗ ಅದು ಅಲ್ಲ ರಿಸಾಲ್ವ್ ಆಗೋದು ನಿಮಗೆ ಯಾವಾಗ CCTV ಇನ್ಸ್ಟಾಲ್ ಮಾಡೋದು ಆಗಿರೋದು ಯಾವಾಗ ನಿಮಗೆ ಅದು? ಸರ್ ಇಲ್ಲಿ ವರ್ಕಿಂಗ್ ಇರಲಿ ಭಾಳ ದಿವಸದಿಂದ ಆಗಿರೋ ಸರ್ ಅದು. ಯಾವಾಗ ಸರ್ ಅದು correct. ಸರ್ ಇತ್ತು ಈಗ ಅವು ಕ್ಯಾಮ್ರಾ ಎಲ್ಲ ಇತ್ತು ಆದ್ರೆ ವರ್ಕ್ ಆಗ್ತಾ ಇರಲಿಲ್ಲ. ಅವುಗಳನ್ನ ಈಗ ಮತ್ತೆ ಹೊಸದೆಲ್ಲ ಮಾಡಿರೋ ಸರ್ ಈಗ. ಆಮೇಲೆ ಈಗ ನೋಡಿ ನೋಡಿ. ಎಲ್ಲ ಒಡಗಡೆ ಡಿಸ್ಟ್ರಿಕ್ಟ್ ಆಫೀಸಿಗೆ ಬರ್ತದೆ ಸರ್. ಇವರು ಲೋಕಲ್ ಲೇಬರ್ಸ್ ಅದನ್ನೇ ಕೇಳ್ತಾರೆ. ಇದನ್ನ ತೊಗೊಂಡವ್ರು ಯಾರು, ಇದನ್ನ ಮಾಡ್ತಾರವ್ರು ಯಾರು, ಕೆಲಸ ಮಾಡ್ತಾರವ್ರು ಯಾರು, ಪೀರಿಯಡಿಕಲಿ ರಿಪೇರ್ ಮಾಡ್ತಾರವ್ರು ಯಾರು? ಸರ್ ಈಗಲೇ ಫಸ್ಟ್ ಟೈಮ್ ಬಂದಿರೋದು ಈ ಇನ್ಸಿಡೆಂಟ್ ಆದಮೇಲೆ ಫಸ್ಟ್ ಟೈಮ್. ಏನು ಪರಿಸ್ಥಿತಿ ನೋಡಿದ್ರೆ ಇಲ್ಲ ಇಲ್ಲಿ. ನೀವೇನು ಈ ಇನ್ಸಿಡೆಂಟ್ ಆಗಿ ನಿಮಗೆ ಟೈಮ್ ಬಂದಿದೆ. ಮತ್ತೆ ಏನು ಮಾಡ್ತಾ ಇದ್ರಿ ನೀವು? ಈಗ ಒಂದು ಅದೆಲ್ಲ ಬಿಡಿ. ಫಸ್ಟ್ ಕರೆದಾಗ ಬರಬೇಕು ಅನ್ನೋದು ಗೊತ್ತಿದ್ದು ಹೆಲ್ತ್ ಅಪ್ಸೆಟ್ ಆದರೆ ಈಗೇನು ಬಂದ್ರಿ? ಯಾವಾಗ ಹೇಳ್ತು ನಿಮಗೆ? ನಾಟಕಗಳು ಮಾಡಿದ್ರೆ ಸೀದಾ ಇವತ್ತೇ ನೀವು ವಾರಂಟ್ ಇಶ್ಯೂ ಮಾಡಿ ಒಳಗೆ ಕಳಿಸ್ಬೇಕಾಗುತ್ತೆ. ಸಾರಿ ಬೇಡ ನಿಮಗೆ. ನಿಮ್ಮಿಂದ ಒಂದು 30 ಜನ ಮಕ್ಕಳಿಗೆ ಎಫೆಕ್ಟ್ ಆಗ್ತದೆ. ಅದಕ್ಕೆ ಹೇಳ್ತೇನೆ ನೀವು ಕರೆಕ್ಟಾಗಿ ಮಾಡಿದ್ರೆ ಪರಿಸ್ಥಿತಿ ಹಿಂಗೆ ಬರ್ತಿತ್ತು. ಯಾವತ್ತೂ ಈ ಥರ ಇನ್ಸಿಡೆಂಟ್ ಆಗಿಲ್ಲ ಸರ್. ಇದು ಅನ್ಎಕ್ಸ್ಪೆಕ್ಟೆಡ್ ಇನ್ಸಿಡೆಂಟ್ ಆಯಿತು ಸರ್. 2007 ಇಲ್ಲ ಸರ್. ಈಗ ಇಷ್ಟೇ ಬಂದಿರೋದು. ಈಗ 18 ಏನು ಅರೇಂಜ್ ಆಗಿದೆ ಅಂತ ಏನು ಅದು ನೋಡೋದು ಹೇಗಿದೆ ಮತ್ತೆ you recommended to discharge. Now ನಿಮ್ಮ ಇಲ್ಲೇ ಹೇಳ್ಕೊಂಡು you will be strictly recommended to discharge. ಸರ್ ಇಲ್ಲಿ ನೀರು ಬರುತ್ತೆ. ನೀನಿರೋದು ಕುಡಿಯೋ ನೀರು ಹೇಗೆ ಬರ್ತಿದೆ ಅಲ್ಲ? ಇಲ್ಲಿ ಇದು ಬರೀಬೇಕಲ್ಲ ಕುಡಿಯೋ ನೀರು ಅಂತ. ಆಮೇಲೆ ಇದು ಕ್ಲಿನಿಕ್ ಕಂಪಲ್ಸರಿ ಡೇಟ್ ಡೇಟ್ ಮಾಡಿಸ್ಬೇಕು. ಯಾವಾಗ ಕ್ಲೀನ್ ಮಾಡಿಸಿದ್ರೆ ಡೇಟ್ ಚೇಂಜ್ ಮಾಡಿಸಿದ್ರ ಏನು ಮಾಡಿಸಿದ್ರೆ ಇದನ್ನ ಡೀಟೇಲ್ ಬಸ್ಬೇಕು. ಇದರಿಂದನೇ ಅರ್ಧ ಬರೋದು ರೋಗ. ಎಸ್ಪೆಷಲಿ ಎರಡು ಪಲ್ಯಗಳಿಂದ ಪಲ್ಯ ಮತ್ತು ಚಪಾತಿ. ಯಾವ ಪಲ್ಯ? ಅಂದ್ರೆ ನಿಮ್ಮ ಮಕ್ಕಳು ಇದರಲ್ಲಿ ಸಿಗೋದ ಮೇಲೆ ವಿಶ್ರಾಂತಿ ಸಿಗೋದ ಮೇಲೆ ಫುಡ್ ತಿಂದಿರ್ತಾರಿಲ್ಲ ಅವರು. ಫುಡ್ ಟೆಸ್ಟಿಂಗ್ ಎಲ್ಲ ಮಾಡಿಸಿದ್ರೆ ಇಲ್ಲ ಮತ್ತೆ ಸ್ಟೂಲ್ ಸ್ಯಾಂಪಲ್ ಹೋಗಿರ್ತಿದ್ದಾರೆ. ಮತ್ತೆ ತಿಳ್ಕೊಬೇಕಲ್ಲಮ್ಮ. ಹಂಗೆ ಇದನ್ನ ಹೇಳಿದ್ರೆ ತಿಳ್ಕೊಬಾರ್ದು. ಇಲ್ಲ ಗೊತ್ತಿಲ್ಲ ಅಂತ ಹೇಳಿದ್ರು ಹೊರಗಡೆ. ಎಲ್ಲದು ಬೇಡ, ಒಬ್ಬರು ಯಾರ್ದಾದ್ರು ಕಳಿಸ್ತೀನಿ. ಪ್ಲೀಸ್ ಪ್ಲೀಸ್. ಬೇರೆಯವರಾಗಿದ್ರಾ? ಟೋಟಲ್ 22 ಜನ ಅಡ್ಮಿಟ್ ಆಗಿದ್ದು ಬಿಮ್ಸ್ ಅಲ್ಲಿ. ಇದೆ ಎಷ್ಟು ಒಂದ್ಸಲ ಚೇಂಜ್ ಮಾಡ್ತಾರೆ ಬೆಡ್ ಇವರು? ಅದಕ್ಕೆ ಮತ್ತೆ ಭಾಳ ದಿನ ಅಲ್ಲೇ ಇಟ್ಕೊಂಡು ಬಟ್ ಫಸ್ಟ್ ಫುಡ್ ಪಾಯ್ಸನ್ ಫುಡ್ ಪಾಯ್ಸನ್
ಸ್ವಲ್ಪ ಅದು ಸಿವಿಯರ್ ಇದು ಕಾಟಿಗೂ ಯಾರು ಎಕ್ಸ್ಟ್ರಾ ಹೆಸರು? ಸಾಕ್ಷಿ ಕೇಳಿ ಸರ್ ಅದು 1 ವರ್ಷ ಕಾರ್ಡ್ ಬರುತ್ತೆ ಸರ್. ಹಾ ಅದು ಸರ್ ಅದು ಇದು ಸಾಕ್ಷಿ ಅಂತಂದ್ರೆ ಒಬ್ರು ಕೇಲಿಗೆ ಅಡ್ಮಿಟ್ ಕಳ್ಸಿದ್ರಲ್ಲ ಅವ್ರದ್ದು ಅದು ಏನಾಗಿದೆ ಮಗುದು? ಸರ್ ಅದು ಬೆಂಗಳೂರಿಂದ ಬೆಂಗಳೂರಿಂದ ಆರ್ಡರ್ ಆಗ್ತಾರೆ ಇಲ್ಲ ಒಂದು ಕೆಲಸ ಮಾಡಿ ಸಾಕ್ಷಿದೆ ಇನ್ನೊಬ್ರು ಕಳ್ಸ್ಕೊಡಕ್ಕೆ ಹೇಳಿ. ಹೌದು ಸರ್ ಕಾರ್ಡ್ ಸೈಜ್ ಬಂದಿಲ್ಲ ಸರ್. ಎಲ್ಲ ಕಳ್ರೆ ನೀವು ಎಲ್ಲ ಅಲ್ಲಿಂದನೇ ಕಳ್ರೆ ಎಲ್ಲ ಹೌದಿಲ್ಲ. ಕಾಂಟ್ಯಾಕ್ಟ್ ಮಾಡಿ ಅವ್ರನ್ನ ಸ್ವಲ್ಪ ನನಗಾದ್ರು ಫೋನ್ ಮಾಡಕ್ಕೆ ಹೇಳಿ, ಇಲ್ಲಿ ತಾವೇ ಕಲೆಕ್ಟ್ ಮಾಡ್ಕೊಂಡು ನಾನು ಕಳ್ಸ್ಕೊಟ್ರು ಅಲ್ಲಿ ಅವ್ರದ್ದೊಂದು ಮತ್ತೆ ನಾರ್ಮಲ್ ಇನ್ನೊಬ್ರದ್ದು ಇಬ್ಬರದ್ದು ಕಳ್ಸ್ಕೊಡಿ. ಇವೆಲ್ಲ ಕ್ಲೀನ್ ಯಾವಾಗ ಮಾಡಿಸ್ತೀರಿ? ಕಟ್ಟನ್ನು ಇದೆಲ್ಲ ಯಾವಾಗ ಕ್ಲೀನ್ ಮಾಡಿಸ್ತೀರಿ? ಎಷ್ಟು ಸೆಕೆಂಡ್ ಕ್ಲೀನ್ ಮಾಡ್ತೀರಲ್ಲ? ಈಗ ಮಕ್ಕಳು ರಜೆ ಮಾಡಿಸ್ಬೋದು ಈಗ ಮತ್ತೆ ಮಾಡ್ತಾ ಇದ್ದೀವಿ ಎಲ್ಲ. ಬಂದು ಕೇಳಿದ್ಮೇಲೆ ಕೇಳಿಲ್ಲ ಅಂದ್ರೆ ಏನಿಲ್ಲ, ಏನ್ ರೆಗ್ಯುಲರ್ ಮಾಡಿಸ್ತೀರಿ? ಅಲ್ಲಿ ನೋಡ್ರಿ ಏನು ಅಸೆಂಟ್ಗೆ ಸ್ಟಾರ್ಟ್ ಆಗ್ತಾ ಇದೆ. ಸ್ಕೂಲ್ ರಜೆ ಆಗಿ ಅಲ್ಲ ಇನ್ನು ಅಸೆಂಟ್ ಸ್ಟಾರ್ಟ್ ಆಗ್ತಾ ಇದೆ ಈಗ. ಸ್ಕೂಲ್ ರಜೆ ಆಗಿ ಈಗ ಓಪನ್ ಆಗ್ತಾ ಇರೋದು ಯಾವಾಗ? 18 ಇನ್ನು 4 ದಿವಸದಲ್ಲಿ ಮಾಡಿಸ್ತಾ ಇದ್ರಿ ಇದನ್ನ. ಮನಸ್ಸಾಕ್ಷಿ ಅಂದ್ರೆ ಇರ್ಬೇಕಲ್ಲ ಹೇಳಲಿಕ್ಕೆ. ಎಲೆಕ್ಟ್ರಿಕಲ್ ವರ್ಕ್ ಇದ್ದವ್ರು ಸರ್ ಅಲ್ಲಿ ಇಲ್ಲೆಲ್ಲ ಹೋಗಿತ್ತು ಸರ್ ಅದೆಲ್ಲ ಅವೆಲ್ಲ ಫಿಟ್ ಮಾಡ್ತಾ ಇದ್ವಿ. ಬೆಡ್ ಎಲ್ಲ ತೆಗೆದ್ರು. ಮನೆಗಳು ನಿಜವಾಗ್ಲೇ ಅಟ್ಲೀಸ್ಟ್ ತಗೊಳ್ಳೋ ಸ್ಯಾಲರಿ ಅದ್ರ ನಿಯತ್ತಾಗಿ ಕೆಲಸ ಮಾಡ್ತಾರೆ. याआधी 15 सप्टेंबरला फूड पॉयझनिंगमुळे 127 विद्यार्थी आजारी पडले होते. इतकी मोठी घटना घडूनही शाळा प्रशासनाने धडा घेतला नाही, यावर न्यायाधीश संतप्त झाले आणि मोरारजी वसती शाळा प्रशासनाविरुद्ध तीव्र नाराजी व्यक्त केली आहे. राजेकर हिरेमठ, KMM मराठी, बेळगाव.